ವಾವ್, ಏನ್ ಮನ ಫುಲ್ ರೆಡಿ ಆಗ್ತಿದ್ಯಾ? ನನ್ ಫ್ರೆಂಡ್ಸ್ ನ ಮೀಟ್ ಮಾಡೋಕೆ ಸೂಪರ್ ಆಗಿ ಕಾಣ್ತಿದ್ಯಾ. ಥ್ಯಾಂಕ್ಸ್. ಈ ಡ್ರೆಸ್ ನಲ್ಲಿ ನಾನು ಯಾವಾಗ ಚೆನ್ನಾಗಿ ಕಾಣಿಸ್ತೀನಿ. ಸರಿ ಹೊರಟೆ. ಎಂಜಾಯ್ ಮನ. ಮೊಬೈಲ್ ಎಲ್ಲಿಟ್ಟೆ? ಹೋ ಇಲ್ಲಿದೆ. ಎಷ್ಟೊಂದು ಮೆಸೇಜಸ್ ಬಂದಿದೆ, ನಾನು ನೋಡೇ ಇಲ್ಲ. ಸ್ವಾತಿ ಇವತ್ತು ಬರೋಕ್ಕಾಗಲ್ಲ, ಸಾರಿ. ಗೀತಾ ಮೀಟು. ಅಲ್ಲ, ಯಾರಾದ್ರೂ ಲಾಸ್ಟ್ ಮಿನಿಟ್ ನಲ್ಲಿ ಪ್ಲಾನ್ ಕ್ಯಾನ್ಸಲ್ ಮಾಡ್ತಾರಾ? ನಾನು ಇಷ್ಟೆಲ್ಲ ಯಾಕೆ ರೆಡಿ ಆಗ್ತಿದ್ದೆ? ಅಷ್ಟು ಸೆನ್ಸ್ ಇಲ್ಲ ಇವ್ರಿಗೆ. ನೆಕ್ಸ್ಟ್ ಟೈಮ್ ಪ್ಲಾನ್ ಮಾಡ್ಲಿ, ನಾನು ಹೀಗೆ ಕೈ ಕೊಟ್ಟು. ಯಾರಿಗೂ ಬೇಡ, ಟೈಮ್ ಸ್ಪೆಂಡ್ ಮಾಡಕ್ ಯಾರಿಗೂ ಇಷ್ಟ ಇಲ್ಲ. ಅಳ್ಬೇಡ ಮನ. ಹೇಗೋ ರೆಡಿ ಆಗಿದ್ಯಾ? ಅಮ್ಮ ಆಚೆ ಹೋಗ್ತಿದ್ದಾರೆ, ನಾವು ಅವ್ರ ಜೊತೆ ಹೋಗಿ ತರಕಾರಿ ತಗೊಂಡ್ಬರೋಣ ಬಾ. ತರಕಾರಿ ತರಕ್ ನಾನು ಇಷ್ಟೆಲ್ಲ ರೆಡಿ ಆಗ್ಬೇಕಾ? ಇದೊಂದು ಡಬ್ಬಾ ಡ್ರೆಸ್, ಇದ್ರಲ್ಲಿ ಓಡಾಡಕ್ಕೆ ಕಷ್ಟ. ನನ್ನ ಹತ್ರ ನೆಟ್ಟಿದ್ ಯಾವ ಬಟ್ಟೆನೂ ಇಲ್ಲ. ಯಾಕೆ ಮನ ಮಾತಾಡ್ತಿಲ್ಲ? ಬರೀ 15 ನಿಮಿಷದಲ್ಲಿ ನೀನ್ 5 ಎಮೋಷನ್ಸ್ ತೋರಿಸಿ ಸುಸ್ತಾಗ್ಬಿಟ್ಯಾ? ಹೌದು ಮನ, ನಾವ್ ಅನ್ಕೊಂಡಿದ್ದಾಗಿಲ್ಲ ಅಂದಾಗ ಬೇಜಾರಾಗೋದು ಕಾಮನ್. ಎಮೋಷನ್ಸ್ ಒಳ್ಳೇದೇ, ಆದ್ರೆ ಅದನ್ನ ನೀನು ಕಂಟ್ರೋಲ್ ನಲ್ಲಿ ಇಡಬೇಕು. ಅದರ ಕೈಗೆ ಬುದ್ಧಿ ಕೊಟ್ರೆ ನಮ್ಗೆ ಸುಸ್ತು, ಹಿಂಸೆ, ಕಷ್ಟ ಎಲ್ಲ. ನಾನು ಓವರ್ ರಿಯಾಕ್ಟ್ ಮಾಡ್ಬಾರ್ದಿತ್ತು. ಇವತ್ ಹೋಗಿಲ್ಲ ಅಂದ್ರೆ ಏನು, ಇನ್ನೊಂದ್ ದಿನ ಹೋಗ್ಬೋದಿತ್ತು. ಲೈಫ್ ತುಂಬಾ ಸಿಂಪಲ್. ನಾವೇ ಓವರ್ ರಿಯಾಕ್ಟ್ ಮಾಡಿ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಅಲ್ವಾ? ನಾನು ವರ್ಸಸ್ ಮನ. ಸಬ್ಸ್ಕ್ರೈಬ್ ಅಂಡ್ ಫಾಲೋ ಮಾಡಿ. ಮನಸಾಲಜಿ ವಿತ್ ಚೈ.